ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ಬ್ರೈಡಲ್ ಡಿಸೈನು ತುಂಬ ಸಿಂಪಲ್ಲಾಗಿರುತ್ತೆ, ಅಂದರೆ ಈಸಿಯಾಗಿರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ವಿತೌಟ್ ಕುಚ್ಚು ಹಾಕಿದ್ದೀನಿ. ನಿಮಗೆ ಕುಚ್ಚು ಬೇಕು ಅಂದರೆ ಎಕ್ಸ್ಟ್ರಾ ಚೈನ್ಸ್ ಹಾಕೋಬೇಕು. ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಆಲ್ರೆಡಿ ಒಂದು ಆರ್ಚನ್ನು ರೆಡಿ ಮಾಡಿದ್ದೀನಿ. ಈಗ ಇದು ಸ್ಟಾರ್ಟಿಂಗ್ ಅಂದ್ಕೊಳ್ರಿ. ಸ್ಟಾರ್ಟಿಂಗ್ ಅಂದರೆ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತೀವಲ್ಲ, ಸ್ಟಾರ್ಟಿಂದ ಅಲ್ಲಿಂದ ಅಂದ್ಕೊಳ್ಳಿ. ಬಟ್ಟೆ ಎಂಡಿಂದ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ, ಮತ್ತೆ 3 ಚೈನ್ ಹಾಕ್ಕೊಳ್ಳಿ, ಮತ್ತು ಒಂದು ಸಿಂಗಲ್ ಕ್ರೋಶ. ನಿಮಗೇನಾದರೂ ಇಲ್ಲಿ ಕುಚ್ಚು ಬೇಕು ಅಂದರೆ, ಕುಚ್ಚು ಹಾಕಬೇಕು ಅಂದರೆ ಈ ಡಿಸೈನ್ಗೆ ಪರ್ಟಿಕ್ಯುಲರಾಗಿ ಕುಚ್ಚು ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಹಾಕಿಲ್ಲ, ಹಾಗಾಗಿ ಹೇಳ್ತಾಯಿದ್ದೀನಿ. 3 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಲ್ಲ, ಆ 3 ಚೈನ್ನ 4 ಟೈಮ್ಸ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಕುಚ್ಚು ಹಾಕಲಿಕ್ಕೆ ಒಂದು ಚೈನ್ ಗ್ಯಾಪು ಉಳಿಯುತ್ತೆ. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಿ. ಈಗ ಬೀಡ್ ಸೈಜ್ ನೋಡಿಕೊಂಡು ನೀವು 4 ಚೈನ್ ಆರ್ 5 ಚೈನ್ ಹಾಕ್ಕೊಳ್ಳಿ. ನಾನಿಲ್ಲಿ 5 ಚೈನ್ ಹಾಕ್ಕೊಂಡಿದ್ದೀನಿ. ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡಿನ ಭಾಗ ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಗ್ಯಾಪ್ ಇದೆಯಾ, 3 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ತುಂಬ ಕ್ಯೂಟಾಗಿ ಬಂದಿದೆ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಎಷ್ಟು ಈಸಿ ಅಂದರೆ ಅಷ್ಟು ಈಸಿ, ತುಂಬ ಕ್ವಿಕ್ಕಾಗಿ ಆಗುತ್ತೆ. ಬ್ರೈಡಲ್ ಡಿಸೈನು ಕುಚ್ಚು ಹಾಕಿದರೆ ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೀಡಲ್ ಮೇಲೆ ದಾರ ತಗೊಂಡು ಅಲ್ಲಿಂದ ಆ 5 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. 2 ಆಯಿತು. 3, 4, 5, 6, 7, 8, 9, 10, 11, 12. 12 ಕಂಬಗಳಾಯಿತು. ಅಲ್ಲ, ಸಾರಿ, 13 ಕಂಬಗಳು. 13 ಕಂಬಗಳಂದರೆ 6 ಕಂಬ 2 ಸೈಡು ಬರುತ್ತೆ, ಸೆಂಟ್ರಲ್ಲಿ ಒಂದು ಆರ್ಚ್ ಬರುತ್ತಲ್ಲ, ಹಂಗಾಗಿ ನೋಡಿ. 13 ಕಂಬಗಳಾದಮೇಲೆ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಈಗ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಆರ್ಚ್. ಡಿಸೈನ್ನ ಟರ್ನ್ ಮಾಡಿಕೊಂಡು ಇಲ್ಲಿಂದ ನಾವು 5 ಚೈನ್ ಹಾಕ್ಕೊಳ್ಳೋಣ. 1, 2, 3, 4, 5 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಇದೆಯಲ್ಲ, 6ನೇ ಹೋಲ್ಗೆ, ಕಂಬದ ಮೇಲೆ ಹೋಲ್ ಗ್ಯಾಪ್ ಇರ್ತಾವಲ್ಲ, 6th ಹೋಲ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಆಗ ಈ ಕಡೆ ಕೂಡ ಕರೆಕ್ಟಾಗಿ 6 ಮನೆಗಳು, ಅಂದರೆ 6 ಕಂಬಗಳ ಹೋಲ್ ಗ್ಯಾಪು ಉಳಿಯುತ್ತೆ. ಮತ್ತು 5 ಚೈನ್ ಲಾಸ್ಟ್ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೀಗ ಮತ್ತೊಮ್ಮೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ಟರ್ನ್ ಮಾಡಿಕೊಂಡು ದಾರ ಮೇಲೆ ಮಾಡ್ಕೊಳ್ಳಿ. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ.
ಬೀಡ್ ಹಾಕ್ಕೊಂಡು ಏನು ನಾವು 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ನೋಡಿ, ಆ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ದಾರ ಮೇಲೆ ಮಾಡ್ಕೊಳ್ಳಿ, ಬೀಡ್ ಹಾಕ್ಕೊಂಡು 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ದಾರ ಮೇಲೆ ಮಾಡ್ಕೊಳ್ಳಿ, ಒಂದು ಬೀಡ್ ಹಾಕ್ಕೊಳ್ಳಿ, ಬೀಡ್ ಹಾಕ್ಕೊಂಡು ಮತ್ತೊಂದು ಇದೇ ರೀತಿ ಆ 5 ಚೈನ್ ಒಳಗಡೆ 4 ಬೀಡು ಮತ್ತು 4 ಸಿಂಗಲ್ ಕ್ರೋಶ ಬರಬೇಕು. ಈಗ ನೀಡಲ್ ಮೇಲೆ ದಾರ ತಗೊಂಡು 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪ್ ಒಳಗಡೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡಿದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶ ಇದೆಯಲ್ಲ ಅದರೊಳಗಡೆ ಪೀಕಾಟ್ ಮಾಡ್ಕೊಳ್ಳೋಣ. ಇಲ್ಲಿ ವೀಕ್ಷಕರೇ, ಈ 3 ಚೈನ್ ಗ್ಯಾಪ್ ಒಳಗಡೆ 5 ಹಾಫ್ ಡಬಲ್ ಕ್ರೋಶ, 5 ಪೀಕಾಟ್ ಮಾಡಬೇಕು. ನನಗೆ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ, ಸೊ ಹಂಗಾಗಿ ನೆಕ್ಸ್ಟು ಆರ್ಚಲ್ಲಿ ತೋರಿಸ್ತೀನಿ ನೋಡಿ. ಈಗ 5 ಪೀಕಾಟು ಮತ್ತು 5 ಹಾಫ್ ಡಬಲ್ ಕ್ರೋಶ ಆದಮೇಲೆ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಮತ್ತು 5 ಚೈನ್ ಇದೆಯಲ್ಲ, ನೆಕ್ಸ್ಟ್ ಇನ್ನೊಂದು ಭಾಗ ಆ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ದಾರ ಮೇಲೆ ಮಾಡ್ಕೊಳ್ಳಿ, ಇದು ಬೀಡ್ ಹಾಕ್ಕೊಳ್ಳಿ, ಬೀಡ್ ಹಾಕ್ಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ. ಇಲ್ಲೂ ಕೂಡ 4 ಬೀಡು ಮತ್ತು 4 ಸಿಂಗಲ್ ಕ್ರೋಶ. ನಿಮಗೆ ಆ ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಮತ್ತು 5 ಪೀಕಾಟ್ ಮಾಡಿದ್ದೀವಲ್ಲ ಅದನ್ನು ನೀವು ವಿಡಿಯೋ ಸ್ಕಿಪ್ ಆಗಿದೆ. ನೆಕ್ಸ್ಟು ಆರ್ಚ್ ಇದೆಯಲ್ಲ ಅದರಲ್ಲಿ ನೋಡ್ಕೊಳ್ಳಿ ನೀಟಾಗಿ. ನೋಡಿ ಈ ರೀತಿ ಬರುತ್ತೆ. ತುಂಬ ಕ್ಯೂಟಾಗಿದೆ ವೀಕ್ಷಕರೇ, ತುಂಬ ಲುಕ್ಕಾಗಿ ಬರುತ್ತೆ. ನಿಮಗೇನಾರು ಇನ್ನೂ ಅದು 4 ಹಾಫ್ ಡಬಲ್ ಸಿಂಗಲ್ ಕ್ರೋಶ ಮತ್ತು 4 ಬೀಡ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಗ್ಯಾಪ್ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆವಾಗ 5 ಚೈನ್ ಬದಲು 6 ಚೈನ್ ಹಾಕ್ಕೋಬೇಕು ನೀವು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಆರ್ಚನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಸಿಂಗಲ್ ಕ್ರೋಶ. ನಿಮಗೆ ಇಲ್ಲಿ 2 ಆರ್ಚ್ಗಳ ಮಧ್ಯೆ ಕುಚ್ಚು ಹಾಕಬೇಕು ಅಂದರೆ ನೀವು 3 ಚೈನ್ನ 4 ಟೈಮ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಕುಚ್ಚು ಹಾಕಿಲ್ಲ. 4 ಟೈಮ್ಸ್ ಹಾಕ್ಕೊಂಡ್ರೆ ನಿಮಗೆ 4 ಚೈನ್ದು ಒಂದು ಗ್ಯಾಪ್ ಇರುತ್ತೆ ಸೆಂಟ್ರಲ್ಲಿ, ಅಲ್ಲಿಗೆ ಕುಚ್ಚು ಬರುತ್ತೆ. ಇವಾಗ ಗ್ಯಾಪು ಕೂಡ ಕರೆಕ್ಟಾಗಿರುತ್ತೆ ಕುಚ್ಚು ಹಾಕಲಿಕ್ಕೆ. ಈಗ ದಾರ ಮೇಲೆ ಮಾಡಿಕೊಂಡು 3 ಚೈನ್ನ ಲಾಕ್ ಮಾಡಾದಮೇಲೆ ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಈಗ 5 ಚೈನ್ ಹಾಕ್ಕೊಳ್ಳೋಣ. 2 3 4 5 ಚೈನ್ ಹಾಕ್ಕೊಂಡು ಬೀಡ್ ಹಿಂಭಾಗ ಸಿಂಗಲ್ ಕ್ರೋಶ ಇದೆಯಲ್ಲ, ಸಿಂಗಲ್ ಕ್ರೋಶದೊಳಗಡೆ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಂಡು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಫ್ರಂಟಿಗೆ ಡಿಸೈನ್ನ ಟರ್ನ್ ಮಾಡಿಕೊಂಡು ಬೀಡ್ ಹಿಂಭಾಗ 5 ಚೈನ್ ಇದೆಯಲ್ಲ ಅದರೊಳಗಡೆ 13 ಡಬಲ್ ಕ್ರೋಶ ಕಂಬಗಳನ್ನು ಮಾಡೋಣ. ಲಾಸ್ಟ್ ಆರ್ಚಲ್ಲಿ ನಾವು 13 ಮಾಡಿದ್ದೀವಲ್ಲ ಅದೇ ಅಷ್ಟೇ ಕಂಬಗಳನ್ನ ಈ ಆರ್ಚಲ್ಲೂ ಕೂಡ ಮಾಡೋಣ. ಎಷ್ಟು ಈಸಿ ನೋಡಿ ವೀಕ್ಷಕರೇ, ತುಂಬ ಈಸಿ ಅಂದರೆ ಈಸಿ, ಆದರೆ ತುಂಬ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. 13 ಕಂಬಗಳಾಗಿದೆ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಅಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು 6th ಹೋಲಿಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಈ 3 ಚೈನ್ ಗ್ಯಾಪ್ ಒಳಗಡೆ ಕೂಡ
ಆರ್ಚ್ ಬರುತ್ತೆ ಸಾಂಗಾಗಿ. ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಲಾಸ್ಟು ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ದಾರ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದೇ ರೀತಿ 4 ಬೀಡು 4 ಸಿಂಗಲ್ ಕ್ರೋಶ ಬರುತ್ತೆ. ಪ್ರತಿಯೊಂದು ಸಿಂಗಲ್ ಕ್ರೋಶಕ್ಕೂ ಒಂದೊಂದು ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ ದಾರ ತಗೊಳ್ಳಿ. 3 ಚೈನ್ದು ಗ್ಯಾಪ್ ಇದೆ ನೋಡಿ, ಅದ್ರ ಮೇಲೆ ಆ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ತೊಗೊಂಡು 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ 3 ದಾರನ ಒಂದು ಮಾಡಿದರೆ ಒಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದಾದಮೇಲೆ 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಪೀಕಾಟ್ ರೆಡಿ ಆಗುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ದಾರ ತೊಗೊಳ್ಳಿ. ಅದೇ ಗ್ಯಾಪ್ ಒಳಗಡೆ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು 3 ಚೈನ್ ಮತ್ತು ಹಾಫ್ ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ. ಮತ್ತು ನೀಡಲ್ ಮೇಲೆ ದಾರ ತೊಗೊಳ್ಳಿ. ಸೇಮ್ ಅದೇ 3 ಚೈನ್ ಒಳಗಡೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಮತ್ತು 3 ಚೈನ್ ಒಂದು ಪೀಕಾಟ್. ಇದೇ ರೀತಿ 5 ಕಂಬಗಳನ್ನು ಮತ್ತು 5 ಹಾಫ್ ಡಬಲ್ ಕ್ರೋಶ ಕಂಬ ಮತ್ತು 5 ಪೀಕಾಟ್ನ ಈ 3 ಚೈನ್ ಗ್ಯಾಪ್ ಒಳಗಡೆ ಮಾಡಬೇಕು. ಅಲ್ಲಿಗೆ ಒಂದು ಸ್ಮಾಲ್ ಆರ್ಚ್ ಅಲ್ಲಿ ರೆಡಿ ಆಗುತ್ತೆ. ನೋಡಿ, ಈಗ 5 ಕಂಬಗಳಾಯಿತು. ನಿಮಗೆ ಫಸ್ಟು ಆರ್ಚಲ್ಲಿ ಆ ವಿಡಿಯೋ ಸ್ಕಿಪ್ ಆಗಿದೆ, ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಏನು 5 ಚೈನ್ ಗ್ಯಾಪ್ ಇದೆಯೋ ಅದರಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೀವು ಇಲ್ಲಿ ಕಂಬಗಳಾಗಿ ಪೀಕಾಟ್ ಆದಮೇಲೆ ಮತ್ತೆ ಅದರೊಳಗಡೆ ಲಾಕ್ ಮಾಡೋದು ಬೇಡ. ಡೈರೆಕ್ಟಾಗಿ ಬೀಡ್ ಹಾಕ್ಕೊಂಡು 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಆ ಕಡೆ ಯಾವ ರೀತಿ ಹಾಕಿದ್ದೀವೋ ಅದೇ ರೀತಿ 4 ಬೀಡ್ಸು ಮತ್ತು 4 ಸಿಂಗಲ್ ಕ್ರೋಶ. ನೋಡಿ, ಒಂದೇ ಸ್ಟೆಪ್ ಅಂದರೆ ನಾವು 2-3 ಸಾರಿ ವರ್ಕ್ ಮಾಡೋಂಗಿಲ್ಲ. ಒಂದೇ ಸಲ ಕಂಪ್ಲೀಟ್ ಆಯಿತು ವರ್ಕು. ನೋಡಿ, ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡಿದರೆ ಆರ್ಚ್ ರೆಡಿ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು ವೀಕ್ಷಕರೇ. 3 ಚೈನ್ ಲಾಕು ಈ ರೀತಿ ಕುಚ್ಚು ಹಾಕ್ಬೇಕಂದ್ರೆ 3 ಚೈನ್ನ 4 ಟೈಮ್ಸ್ ಹಾಕ್ಕೊಳ್ಳಿ. ಬೇಡ ಅಂದರೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಬಿಟ್ಕೊಳ್ಳಿ. ಈಗ ನೋಡಿ, ಒಂದು 4 ಆರ್ಚ್ ರೆಡಿ ಮಾಡಿದ್ದೀನಿ. ಈ ರೀತಿ ಬಂದಿದೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಎಷ್ಟು ಈಸಿ ಅಂದರೆ ಅಷ್ಟು ಈಸಿ, ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಆಗುತ್ತೆ. ಕ್ವಿಕ್ಕಾಗಿ ನೀವು 1-2 ಅವರ್ಸಲ್ಲಿ ಕಂಪ್ಲೀಟ್ ಸೀರೆಗೆ ಈ ರೀತಿ ವರ್ಕ್ ಮಾಡ್ಬೋದು. ನೋಡಿ, ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.